ಮುನಿರತ್ನ ಅವರ ಈ ಎಲ್ಲ ಹೇಳಿಕೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಪರವಾಗಿ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಈ ಒಂದು ಚಂಗ್ಲು ಫೈಟ್ಗೆ ಎಂಟ್ರಿ ಆಗ್ತಾರೆ. ಬಿಫೋರ್ ಡಿ ಕೆ ಸುರೇಶ್ ಅವರು ಏನು ಹೇಳಿದ್ರು ಅಂತ ಹೇಳೋದಕ್ಕಿಂತ ಮುಂಚೆ ಇದನ್ನ ನಾನೊಂದು ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು ವೇಳೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರೇ ತಾವು ನೋಡ್ತಾ ಇದ್ರೆ, ತಾವು ಮಾತಾಡುವಾಗ ಹೇಳಿದ್ರಿ, ನೀವು ಮಾಧ್ಯಮಗಳು ನಾವು ಮಾತಾಡೋದನ್ನ ತೋರಿಸಲ್ಲ, ನೀವು ಮಾಧ್ಯಮಗಳು ಮುನಿರತ್ನ ಅವರ ಚಾರ್ಜ್ ಶೀಟ್ ತೋರಿಸಲ್ಲ, ಮಂಗಳವಾರ ನಾನು ಚಾರ್ಜ್ ಶೀಟ್ ತರಿಸ್ತೀನಿ, ದಾಖಲೆ ತರಿಸ್ತೀನಿ, ಎಲ್ಲರ ಮುಂದೆ ಇಡ್ತೀನಿ, ನೀವು ತೋರಿಸ್ಬೇಕು, ತೋರಿಸ್ಲಿಲ್ಲ ಅಂದ್ರೆ ತೋರಿಸೋ ಹಂಗೆ ಮಾಡ್ತೀವಿ ಅಂತ. ಅಂದ್ರೆ ನೀವು ಹೇಳಿದ ತಕ್ಷಣ ನಾವು ಮಾಧ್ಯಮಗಳು ಎದುರು ಬಿಡ್ತೀವಾ? ನೀವು ಹೇಳಿದ ತಕ್ಷಣ ನೀವು ತೋರಿಸ್ಲಿಲ್ಲ ಅಂದ್ರೆ ಬಿಡಲ್ಲ ಅಂದ ತಕ್ಷಣ ನಾವು ಹೆದರಿ ಅದನ್ನ ತೋರಿಸ್ತೀವಾ? ವಿಷಯಕ್ಕೆ ದಮ್ ಇದ್ರೆ, ತಾಕತ್ತಿದ್ರೆ ತೋರಿಸ್ತೀವಿ. ಇವತ್ತು ನೀವು ತಾಕತ್ತಿನ ಮಾತು ಮಾತಾಡಿದಿರಿ, ಅದಕ್ಕೆ ನಾವು ಇವತ್ತು ತೋರಿಸ್ತಾ ಇದ್ದೀವಿ. ನೀವೇ ನಮ್ಗೇನಾದ್ರು ಫೋನ್ ಮಾಡಿ ಹೇಳಿದ್ರ ರಾಧಾ ಹಿರೇಗೌಡ್ರ ಈ ವಿಷಯನ ತೋರಿಸಿ ಅಂತ? ಇಲ್ಲ, ಆ ಸುದ್ದಿಗೆ ದಮ್ ಇದ್ರೆ ಅದು ಬಂದೇ ಬರುತ್ತೆ. ಸೊ ಇವತ್ತು ಈ ಚಂಗ್ಲು ಅನ್ನೋ ವಿಚಾರಕ್ಕೆ ಡಿ ಕೆ ಸುರೇಶ್ ಅವರು ಎಂಟ್ರಿ ಆಗ್ತಾರೆ. ಡಿ ಕೆ ಸುರೇಶ್ ಅವರು ಹೇಳೋದೇನು ಅಂತಂದ್ರೆ, ಮಂಗಳವಾರ ಬಿಚ್ಚಿಡ್ತೀನಿ ಚಂಗ್ಲಾಟಗಳು ಏನೇನಿದೆ ಅಂತ ದಾಖಲೆ ಸಮೇತ ತರ್ತೀನಿ, ಆ ಮುನಿರತ್ನ ವಿರುದ್ಧ ಇರುವಂತಹ ಕೇಸ್ಗಳ ದಾಖಲೆಗಳನ್ನ ತಂದು ಚಾರ್ಜ್ ಶೀಟ್ ತಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮುನಿರತ್ನ ಅವರ ಜಾತಕನ ಮಂಗಳವಾರ ಬಿಚ್ಚಿಡ್ತೀನಿ, ಅವ್ರ ವಿರುದ್ಧದ ಚಾರ್ಜ್ ಶೀಟು ಎಲ್ಲ ದಾಖಲೆಗಳನ್ನ ತಂದು ಆವಾಗ ಮಾತಾಡ್ತೀನಿ. ಮುನಿರತ್ನ ಅವರು ಮೆಂಟ್ಲಾಗಿದ್ದಾರೆ. ಮೊಟ್ಟೆ ಆ್ಯಸಿಡ್ ಬಿತ್ತಲ್ಲ ತಲೆ ಮೇಲೆ, ಆವಾಗ ಆ್ಯಸಿಡ್ ಒಂದು ಸ್ವಲ್ಪ ಮೆದುಳೊಳಕ್ಕೆ ಹೋಗಿ ಅವ್ರ ತಲೆ ಕೆಟ್ಟೋಗಿದೆ. ಮೋಸ್ಟ್ಲಿ ಅವ್ರನ್ನ ರಾಜ್ಯದಲ್ಲಿರೋ ಹಾಸ್ಪಿಟ್ಲಲ್ಲಿ ಸರಿ ಮಾಡೋಕ್ಕಾಗಲ್ಲ, ಅವ್ರನ್ನ ಡೆಲ್ಲಿಯ ಏಮ್ಸ್ ಆಸ್ಪತ್ರೆಗೇನೆ ಕರ್ಕೊಂಡು ಹೋಗಬೇಕು. ಆ ಕೆಲಸನ ಡಾಕ್ಟ್ರು ಸುರೇಶ್ ಅವ್ರ ವಿರುದ್ಧ ಗೆದ್ದಿದಾರಲ್ಲ ಮಂಜುನಾಥ್ ಡಾಕ್ಟ್ರು, ಅವ್ರಿಗೂ ಟಾಂಟ್ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಹೋರಾಟ ಮಾಡ್ತಾನೆ ಇರ್ತಾರೆ ಬಿಡಪ್ಪ, ಅದಕ್ಕೆ ಹೇಳೋಣ, ಅದನ್ನೆಲ್ಲ ಹೇಳೋಣ. ಮಂಗಳವಾರ ಹೇಳ್ತೀನಿ, ಎಲ್ಲ ಪೂರ್ತಿ ಮಂಗಳವಾರ ಮಾತಾಡೋಣ. ಅವನು ಹೆಂಗ್ ಚೆಂಗ್ಲು ಅನ್ನೋದನ್ನ ಮಂಗಳವಾರ ಹೇಳ್ತೀನಿ. ಒಟ್ಟಿಗೆ ಡಾಕ್ಯುಮೆಂಟ್ ತರಿಸ್ತೀನಿ. ನಾನು ಬೆಳಗ್ಗೆ ಏನೋ ಟಿವಿನಲ್ಲಿ ಈಗ ನೋಡ್ತಾ ಇದ್ದೆ, ಹೆಡ್ಲೈನ್ಸ್ ಏನೋ ಬರ್ತಾ ಇತ್ತು. ಸೊ ಚಾರ್ಜ್ ಶೀಟ್ ಕಾಪಿ ತರಿಸ್ತೀನಿ. ನಿಮ್ಮ ಕೈಲೆಲ್ಲ ನೀವು ಹಾಕ್ಲಿಲ್ಲ ಅಂತಂದ್ರೆ ನೀನು ಹಾಕೋಂಗ್ ಮಾಡ್ತೀನಿ ಚಾರ್ಜ್ ಶೀಟ್. ನಿಜವಾಗ್ಲೂ ನೋಡಿಲ್ಲ, ಬಂದಿದೆ ಅಂತ ಹೇಳಿದ್ರೆ ನನಗೇನಾದ್ರೂ ಅವಶ್ಯಕತೆ ಏನಿರಲಿಲ್ಲ. ಈಗ ಸ್ವಲ್ಪ ಜಾಸ್ತಿ ಏನೋ ಮಾತಾಡ್ತಾ ಇದ್ದಾರಲ್ಲ ಪಾಪ, ಮೆಂಟಲ್ ಏನಪ್ಪ, ಹುಚ್ಚಾಸ್ಬೇಕು. ಅವ್ರು ಡಾಕ್ಟ್ರ್ ಹೇಳವ್ರಲ್ಲ, ಜಯದೇವ ಡಾಕ್ಟ್ರು ಅವರೇ ಹೇಳಿದ್ರಲ್ಲ, ಆಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ಟು ಬಿದ್ಬಿಟ್ಟು ಪೆಟ್ಟಾಗಿದೆ ಅಂತ ಹೇಳಿ ಮೆಂಟ್ಲಾಗ್ಬಿಟ್ಟಿದ್ದಾರೆ. ಇನ್ನ ಟ್ರೀಟ್ಮೆಂಟ್ ಆಗಿಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ, ಏಮ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳ್ಬೇಕು. ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ. ಏನಾರ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತಾರೆ. ಅದಕ್ಕೆ ಗವರ್ನರ್ಗೆ ಬರ್ದವನೆ, CBIಗೆ ಬರ್ದವನೆ, ಅದೇನ ರಾಷ್ಟ್ರಪತಿಗಳಿಗೆ, ಪ್ರೈಮ್ ಮಿನಿಸ್ಟರ್ಗೆ ಎಲ್ಲ ಬರ್ತಾನೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಚಿಕಿತ್ಸೆ ತಗೋತಾರೋ ಅಂತ ಜಾಗಕ್ಕೆ ಕಳಿಸಿ ಅವರು ಸೂಪರ್ ಸ್ಪೆಷಾಲಿಟಿ ಡಾಕ್ಟ್ರು ಅವ್ರು ಹೇಳಿರೋ ಹೇಳಿಕೆನ ಟೆಸ್ಟ್ ಮಾಡೋದಕ್ಕೆ ಇಲ್ಲೇನಿಲ್ಲ, ಸರಿ ಇಲ್ಲ, ಸರಿಯಾಗಿದ್ದಾನೆ ಅಂತ ಹೇಳ್ತಾರೆ. ಪಾಪ ಆಮೇಲೆ ಅವ್ನ ಜೀವಕ್ಕೆ ತೊಂದರೆ ಆಗುತ್ತೆ. ರಾಗ್ಬಾರ್ದು. ನಿಜವಾಗ್ಲೂ ನೋಡಿಲ್ಲ. ಅದೇ ಮೊಟ್ಟೆ ಎಸೆದ್ರಲ್ಲ, ಮೊಟ್ಟೆಯಲ್ಲಿ ಕೆಮಿಕಲ್ ಅಂಶ ಪತ್ತೆ ಆಗಿತ್ತು ಅಂತ ಡಾಕ್ಟರ್ ಮಂಜುನಾಥ್ ಅವರು ಮುನಿರತ್ನ ಅವ್ರನ್ನ ಭೇಟಿ ಮಾಡಿ ಹೇಳಿದ್ರು. ಅದನ್ನೇ ಇಟ್ಕೊಂಡು ಇವತ್ತು ಡಿ ಕೆ ಸುರೇಶ್ ಅವ್ರು ಹೇಳ್ತಾ ಇರೋದು, ಅವತ್ತು ಹೇಳಿದ್ರಲ್ಲ ಜಯದೇವ ಡಾಕ್ಟರು, ಆ್ಯಸಿಡ್ ಒಂದು ಸ್ವಲ್ಪ ಮೆದುಳೊಳಕ್ಕೆ ಹೋಗಿ ಈಗ ತಲೆ ಕೆಟ್ಟಿದೆ,
ಇಲ್ಲಿರೋ ಯಾವ ಆಸ್ಪತ್ರೆಯಲ್ಲೂ ಕೂಡ ಚೆನ್ನಾಗಿ ನೋಡಲ್ಲ, ಯಾಕಂದ್ರೆ ಇದು ಸ್ಟೇಟ್ ಹಾಸ್ಪಿಟ್ಲು. ಇಲ್ಲಿ ಏನಾದರೂ ಅವ್ರ ಜೀವಕ್ಕೆ ಕುತ್ತು ಬಂದ್ಬಿಡುತ್ತೆ. ಹಿಂಗಾಗಿ ಇವ್ರನ್ನ ದೆಹಲಿ ಕರ್ಕೊಂಡು ಹೋಗ್ಬೇಕು. ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲೇ ತೋರಿಸ್ಬೇಕು, ಇಲ್ಲಾಂದ್ರೆ ಪ್ರಧಾನಿ ಮೋದಿ ಅವ್ರು ತೋರಿಸ್ಕೋತಾರಲ್ಲ ಹಾಸ್ಪಿಟ್ಲು, ಆ ಹಾಸ್ಪಿಟಲಲ್ಲೇ ತೋರಿಸಿ ಇವ್ರ ತಲೆ ಸರಿ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಮಂಗಳವಾರ ಮುಹೂರ್ತ ಇಟ್ಟಿದ್ದಾರೆ. ಮಂಗಳವಾರ ದಾಖಲೆ ತರಿಸ್ತೀನಿ, ಚಾರ್ಜ್ ಶೀಟ್ ತರಿಸ್ತೀನಿ, ಡಾಕ್ಯುಮೆಂಟ್ಸ್ ತರಿಸ್ತೀನಿ, ಎಲ್ಲ ನಿಮಗೆ ಕೊಡ್ತೀನಿ, ನೀವು ಹಾಕ್ಲಿಲ್ಲ ಅಂತಂದ್ರೆ ನಿಮ್ಮ ಕೈಯಲ್ಲೂ ಹಾಕಿಸ್ತೀನಿ ಅಂತ ನಮಗೂ ಹೇಳಿದಾರಪ್ಪ. ಹಾಕ್ಸದ್ ಏನೂ ಇಲ್ಲ, ನೀವು ಕೊಟ್ಟಿರುವಂಥ ಚಾರ್ಜ್ ಶೀಟು ಅದೆಲ್ಲ ತೋರ್ಸಾಗಿದೆ, ಅದೆಲ್ಲ ಹಳೆ ವಿಷಯ. ಬಟ್ ನಿಮ್ಗೆ ಅದು ಅನ್ನಿಸ್ತಿಲ್ಲ, ನೀವು ನೋಡಿಲ್ಲ ಇರಬೇಕು, ಟಿವಿಗಳಲ್ಲಿ ಬಂದಿದ್ದು. ಸೊ ಹಂಗಾಗಿ ಹಂಗೆ ಹೇಳ್ತಿದ್ದೀರಾ, ಇರಲಿ ಡಿ ಕೆ ಸುರೇಶ್ ಅವರೇ. ಬಟ್ ಒಂದಂತೂ ಸತ್ಯ, ಸುದ್ದಿಯಲ್ಲಿ ದಮ್ ಇದ್ರೆ ಎಲ್ಲರೂ ತಗೊಳ್ತಾರಪ್ಪ.